ಸುಭಾಷ್ ನಗರ 4ನೇ ಕ್ರಾಸ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಯನ್ ಬ್ಯಾಂಕ್ ಗ್ರಾಹಕರ ಸೇವಾ ಕೇಂದ್ರ ಮಂಡ್ಯ ಶಾಖೆ ವತಿಯಿಂದ ಸಾಲ ಮೇಳ, ವಿಮಾ ಮೇಳ, ಎಸ್ಎಸ್ವೈ ಉಳಿತಾಯ ಖಾತೆ ಮತ್ತು ಇತರೆ ಯೋಜನೆಗಳ ಸೇವಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ನಿವೃತ್ತ ಕ್ಯಾಪ್ಟನ್ ಇಂಡಿಯನ್ ಆರ್ಮಿ ಮತ್ತು ಉದ್ಯಮಿಗಳಾದ ಕೆ ರವೀಂದ್ರರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನಪರ ಟ್ರಸ್ಟ್ ಮತ್ತು ಜನಪರ ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆ ಅಧ್ಯಕ್ಷರಾದ ರತ್ನಮ್ಮ ವೈಎಚ್ ರವರು ವಹಿಸಿದರು. ಸರ್ ಅಲ್ಲ ನೀವು ಬೇರೆ ಕಾಣಿಸ್ತಿದ್ದೀರಿ. ಸರ್ ಓಕೆ ಸರ್ ಅದೇ ರೀತಿ ಚಾಲಕ ಇಂದ ಬಂದಿದೆ ನಮ್ಮ ಕಾರ್ಯಕ್ರಮ ನಿಜವಾಗಿ ನಾವು ಯಾವಾಗಲೂ ಚಿಂತೆ ಮಾಡೋದು ಹಾಗೆ. ನಾವು ತುಂಬ ಜನರು ಸಾಲಕ್ಕಂತ ಬರ್ತಾರೆ, ಬರುವಾಗ ನಮ್ಮ ಸಸ್ಪೆಕ್ಟ್ ಮಾಡೋದೇ ಜಾಸ್ತಿ ಇರುತ್ತೆ ನಮ್ಮ ಕೆಲಸದಲ್ಲಿ. ಯಾಕಂದರೆ ಇವ್ರು ಕರ್ತಾರೆ ಇಲ್ವಾ, ನಿಜವಾಗಿ ಫಂಡ್ ಡೈವರ್ಷನ್ ಮಾಡ್ತಾರೆ. ತುಂಬ ಜನ ಬೇಜಾರಾಗ್ತಾರೆ, ಯಾಕೆ ಈ ಬ್ಯಾಂಕ್ ನನಗೆ ಸಾಲ ಕೊಡ್ತಾ ಇಲ್ಲ, ಏನು ವಿಷಯ ಅಂತ. ಸೊ ನಮ್ಮ ಉದ್ದೇಶ ಏನಂತಂದರೆ, ನಾವು ಕೊಡುವ ಸಾಲ ಅದೇ ವ್ಯವಹಾರಕ್ಕೆ ನೀವು ಉದ್ದೇಶಿಸಿ ನೀವು ಕೆಲಸ ಮಾಡುವಾಗ ಮಾತ್ರ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ. ಅದನ್ನು ನೀವು ತಂದು ಬ್ಯಾಂಕಿಗೆ ಕಟ್ತೀರಾ, ಆಗ ಬ್ಯಾಂಕ್ ಕೂಡ ಉಳಿತದೆ. ಅದರಿಂದ ನಮ್ಮ ಬ್ಯಾಂಕಿನ ಸ್ಯಾಲ್ರಿ ಆಗಲಿ, ದೇಶದ ಆರ್ಥಿಕ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಬ್ಯಾಂಕ್ ಡೌನ್ ಆಯಿತು, ಸಾಲ ಏನಿದಾಗ ರೆಡ್ ಮಾರ್ಕಿಗೆ ಬಂತು ಅಂತಂದರೆ ನಮ್ಮ ದೇಶವೇ ಮುಳುಗೋಯಿತು ಅನ್ನೋ ಸ್ಥಿತಿಗೆ ನಾವು ತಲುಪ್ತೀವಿ. ಸೊ ಅದರಿಂದ ಎಲ್ಲರೂ ಕೂಡ ಅದರ ಬಗ್ಗೆ ಗಮನ ಇಟ್ಬಿಟ್ಟು ಯಾವುದು ಸಾಲ ತಗೊಳ್ಳುವಾಗ ಯೋಚನೆ ಮಾಡಿ, ಬ್ಯಾಂಕ್ ನನಗೆ ನೋಡಿ ತುಂಬ ಜನ ಸಾಲಕ್ಕಾಗಿ ನಮ್ಮ ಹತ್ರ ಕಾಯ್ತಾ ಇರ್ತಾರೆ. ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ, ಸರ್ ಯಾಕೆ ಕೊಡೋದಿಲ್ಲ ಅಂತ. ನೀವು ಒಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ, ಸಾಲ ಕೊಡಲಿಕ್ಕೆ ನಮಗೇನು ಬೇಜಾರಿಲ್ಲ, ಕೊಡಲಿಕ್ಕೆ ನಾವು ಇರೋದು. ನೀವು ತುಂಬ ಜನಕ್ಕೆ ಗೊತ್ತಿದ್ದ ವಿಷಯ ಸಿಬಿಲ್ ಅನ್ನೋದು ಒಂದು ವಿಷಯ ಇದೆ ಅಂತ. ಸಿಬಿಲ್ ಅನ್ನೋದಂತಂದರೆ ಮೇಲೆ ಹೇಳಿದಾಗೆ ನೀವು ತಗೊಂಡಿರೋ ಸಾಲನ ಈವನ್ ಗೋಲ್ಡ್ ಲೋನ್ ಆಗಲಿ ಕೂಡ ನೀವು ಸರಿಯಾಗಿ ಕಟ್ಟಿದರೆ ಮಾತ್ರ ನಿಮ್ಮ ಸಿಬಿಲ್ ರೈಸ್ ಆಗುತ್ತೆ. ಅದರಿಂದ ನಿಮಗೆ ನಾವು ಪುನಃ ಸಾಲ ಕೊಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ತುಂಬ ಜನ ಬೇಜಾರು ಮಾಡ್ಕೊಂಡು ಸರ್ ನೀವು ಕೊಡೋದಿಲ್ಲ ಯಾಕೆ ಅಂತ. ಅವ್ರಿಗೆ ಅದು ಗೊತ್ತೇ ಇಲ್ಲ. ಒಂದು ಲೋನ್ ನೀವು ಬಜಾಜಲ್ಲಿ ಎಲ್ಲಾದರೂ ಲೋನ್ ತಗೋತೀರಿ, ಅದಕ್ಕೆ ನೀವು ಕಟ್ಟೋದಿಲ್ಲ, ನಿಮಗೆ ವಿಷಯನೇ ಗೊತ್ತಿಲ್ಲ. ಆ್ಯಕ್ಚುಲಿ ನೀವೇನು ಮಾಡ್ತೀರಾ ಸರ್ ನನಗೆ ತಿಂಗಳು ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿ ಬಜಾಜ್ ಅವ್ರ ಹತ್ರ ಹೋಗಿ ಅಮೌಂಟ್ ಕಟ್ತೀರಾ. ಬಟ್ ಅಲ್ಲಿ ECS ಅಂತ ಒಂದು ಮ್ಯಾಂಡೇಟ್ ಇರುತ್ತೆ. ಆ ಮ್ಯಾಂಡೇಟ್ ನೀವು ಸೈನ್ ಮಾಡಿ ಕೊಟ್ಟಿರ್ತೀರಿ, ಅದನ್ನು ಗೊತ್ತಿರೋದಿಲ್ಲ. ನಾನು ಕಟ್ತಾ ಇದ್ದೀನಲ್ವ, ನನಗೆ ಬ್ಯಾಂಕ್ ಇನ್ನು ಎಲ್ಲಿ ಹೋದ್ರೂ ಲೋನ್ ಸಿಗುತ್ತೆ ಅಂತ. ಅಲ್ಲ, ಯಾವಾಗ ಆ ಮ್ಯಾಂಡೇಟ್ ಅದನ್ನು ರನ್ ಆಗ್ತಾ ಇರುತ್ತೋ ನಿಮ್ಮ ಡೇಸ್ ಕೂಡ ಅದರಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಆ ಕೌಂಟ್ ಆಗುವಾಗ ನಿಮಗೆ ನೆಕ್ಸ್ಟ್ ನೀವು ಸಾಲಕ್ಕೆ ಅಂತ ಬಂದಾಗ ನಿಮ್ಗೆ ಆ ಲೋನು ಸಿಗೋದಿಲ್ಲ. ಯಾಕಂದರೆ ನೀವು ಅಲ್ಲಿ ಡಿಫಾಲ್ಟರ್ ಅಂತ ಆಗ್ಬಿಡ್ತೀರಿ. ಇವಾಗ ನೀವು ಪೇಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಿದ್ದಾಗ ಡಿಫಾಲ್ಟರ್ ಆಗ್ತೀರಿ. ಕೆಲವರು ಏನು ಹೇಳ್ಕೊತಾರೆ, ಈಗ ನನಗೆ 30 ತಾರೀಕು ಟೈಮ್ ಇದೆ, ಅವರು ಬಜಾಜ್ 5ನೇ ತಾರೀಕು ಟೈಮ್ ಕೊಟ್ಟರೆ ಇವರು ಕಟ್ಟೋದು 30ನೇ ತಾರೀಕು, ನಾನು ಅದೇ ತಿಂಗಳಲ್ಲಿ ಕಟ್ಟಿದ್ನಲ್ಲ, ನನಗೆ ಸಾಲ ಕೊಡ್ತಾ ಇಲ್ಲ ಬ್ಯಾಂಕ್ ಅಂತ. ಅಲ್ಲಿ ಡೇಸ್ ಕೌಂಟ್ ಅಂತ ಆಗುತ್ತೆ. ಸೊ ನೀವು ಅಷ್ಟು ದಿವಸ ಓಟಿ ಅಂತ ಮಾಡುವಾಗ ನೆಕ್ಸ್ಟ್ ಪುನಃ ನಾವು ಸಾಲ ಕೊಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಒಳ್ಳೆ ರೀಸನ್ ಇಟ್ಕೊಂಡು ಸರ್ ನಾನು ಇಂಥ ವ್ಯವಹಾರ ಮಾಡ್ತೀನಿ, ನನಗೆ ಸಾಲ ಕೊಡಿದ್ರೆ ನಾವು ಯಾರು ಕೂಡ ರಿಜೆಕ್ಷನ್ ಮಾಡಿಲ್ಲ, ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಉದ್ಯಮಿ ಮಾಡಲಿ, ಯಾವುದೇ ಅಗ್ರಿಕಲ್ಚರ್ ಲೋನ್ಸ್ ಆಗಲಿ ಎಲ್ಲವೂ ಕೂಡ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಯೂನಿಯನ್ ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಯೂನಿಯನ್ ಬ್ಯಾಂಕಿಗೆ 105 ವರ್ಷಗಳನ್ನು ಪೂರ್ತಿ ಮಾಡಿಕೊಂಡಿದೆ. ಮತ್ತು 31 2024 ನಮ್ಮ ವಹಿವಾಟು ಡಿಪಾಸಿಟ್ಸು 12,21,000 ವಹಿವಾಟಿದೆ. ಮತ್ತು ಅಡ್ವಾನ್ಸಸ್ಸು 9,04,884 crores ವಹಿವಾಟು ನಡೆಸಿದೆ. 5th ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ದ ಇಂಡಿಯಾ. ಅಂದರೆ ನಮ್ಮ ದೇಶದಲ್ಲಿ ಇರುವ 5 ಬ್ಯಾಂಕ್ಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲನೇ ಸ್ಥಾನದಲ್ಲಿ ಇರುತ್ತೆ. 5ನೇ ಸ್ಥಾನದಲ್ಲಿ ನಾವಿದ್ದೀವಿ. ಅಂದರೆ ನಮ್ಮ ಇಂಡಿಯಾದ ಅತಿ ದೊಡ್ಡ ಲಾರ್ಜೆಸ್ಟ್ ಬ್ಯಾಂಕ್ ಅಂತಲೂ ನಾವು ಹೇಳ್ಕೋಬಹುದು. ಇದರಲ್ಲಿ ನೀವು ಮುಖ್ಯವಾಗಿ ತುಂಬ ಜನಕ್ಕೆ ನಾನು ಅಬ್ಸರ್ವ್ ಮಾಡಿದ ತನಕ ಮಂಡ್ಯದಲ್ಲಿ ಇನ್ನೂ ಕೂಡ ಕೆಲವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಗಮನವೇ ಇಲ್ಲ. ಅವ್ರು ಯಾಕೆ ಸರ್ ನೀವು ಯಾಕೆ 330 ರೂಪಾಯಿ ತೆಗಿತಾ ಇದ್ರಿ, 20 ರೂಪಾಯಿ ತೆಗಿತಾ ಇದ್ರಿ, ಅದು ನಿಮ್ಮ ಒಳ್ಳೆಯದಕ್ಕಾಗಿ ನೋಡಿ. 330 ರೂಪಾಯಿ ಇಂಟು 365 ಡೇಸ್ ಹಾಕಿ ನೋಡಿ ಎಷ್ಟು ಅಮೌಂಟ್ ನೀವು ಸ್ಪೆಂಡ್ ಮಾಡ್ತಾ ಇದ್ರಿ ಅಂತ. ಗೌರ್ಮೆಂಟ್ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಮಾಡಿದೆ 330 ರೂಪಾಯಿ ಸ್ಕೀಮ್ ಅನ್ನೋದು, ಮತ್ತು 20 ರೂಪಾಯಿ ಸ್ಕೀಮ್ ಅನ್ನೋದು ಕೂಡ ಮಾಡಿದ್ದು ನಿಮ್ಮ ಒಳ್ಳೆಯದಕ್ಕಾಗಿ. APY ಅಂತ ಒಂದು ಸ್ಕೀಮ್ ಮಾಡಿದೆ. ತುಂಬ ಜನ ತಮಾಷೆ ಮಾಡ್ತಾ ಇದ್ದಾರೆ, ಸರ್ 5,000 ಏನು ನಡೀತಿದೆ ಅಂತ. ಬಟ್ ಯಾಕಂದ್ರೆ ತುಂಬ ಜನ ಈಗ ಕೆಲವರು ಈ 330 20 ರೂಪಾಯಿ ಕೆಲವು ಮಾಡದಿದ್ದವರು
ಪಾಸ್ಬುಕ್ ಬಂದು ಹುಡುಕ್ತಾ ಇರ್ತಾರೆ, ಸರ್ ನಮ್ಮವ್ರು ಏನಾದರೂ ಮಾಡಿದ್ದಾರೆ ನೋಡಿ ಸರ್, ಇನ್ಸೂರೆನ್ಸ್ ಏನಾದರೂ ಮಾಡಿದ್ದಾರೆ ಅಂತ. ಆ ಸ್ಥಿತಿ ಯಾರಿಗೂ ಬರಬಾರ್ದು. ಅದು ಅಮೌಂಟ್ ನಿಮಗೆ ಇವತ್ತಿಗೆ ಸಣ್ಣದಂತ ಅನಿಸ್ಬೋದು, ಬಟ್ ನಾಳೆ ಏನಾದರೂ ಆಗುವಾಗ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ಇದನ್ನು ಮಾಡಿಲ್ವೋ, ಈಗ ನಾವು ಅದಕ್ಕಾಗಿ ನೀವು ಬ್ರಾಂಚಿಗೆ ಬಂದು ಮಾಡಬೇಕಂತ ನಿಮ್ಗೆ ಕಷ್ಟ ಆಗ್ತಾ ಇದೆ, ತುಂಬ ಕ್ಯೂ ಲೈನ್ ಇರ್ತದೆ ಅಂತ ಹೇಳಿ ನಾವು ಈ ರೀತಿ BCಗಳನ್ನ ಮಾಡಿ ಮಾಡ್ತಾ ಇದ್ದೀವಿ. ಇದೆಲ್ಲ ನಿಮ್ಮ ಒಳ್ಳೆದಕ್ಕಾಗಿ ನಾವು ಮಾಡ್ತಾ ಇರೋದು. ಇದಕ್ಕೆ ನಿಮಗೆ ಸ್ವಲ್ಪ ಖರ್ಚು ತಗೊಳ್ತದೆ, ಆದರೂ ಕೂಡ ನಾವು ಅದನ್ನು ನಾವೇ ಬೇರ್ ಮಾಡಿ ಅವ್ರಿಗೆ ಸಂಬಳ ಥರ ಕೊಟ್ಟು ಕಮಿಷನ್ ಕೊಟ್ಟು ನಾವು ಮಾಡ್ತಾ ಇರೋದು ನಿಮ್ಮ ಸರ್ವಿಸ್ ಕೊಡಲಿಕ್ಕೆ. ನಿಮಗೆ ಆದಷ್ಟು ನೀವು ಬ್ರಾಂಚಿಗೆ ಬಂದು ಕೆಲಸ ಮಾಡೋದನ್ನು ಕಡಿಮೆ ಮಾಡಿ, ಇಂಥ ಕಡೆ ನೀವು ಕೆಲಸ ಮಾಡಿಸ್ಕೊಂಡು ನಿಮ್ಮ ಟೈಮು ಸೇವ್ ಆಗುತ್ತೆ. ನಮ್ಮಲ್ಲಿ ವಾಪಸ್ ಕಟ್ಟಬೇಕು ಅವ್ರಿಗೆ. ಕಟ್ಟಲಿಲ್ಲ ಅಂದರೆ ಬ್ಯಾಂಕ್ಗಳು ದಿವಾಳಿ ಆಗುತ್ತದೆ. ದಿವಾಳಿ ಆದರೆ ದೇಶದ ಪರಿಸ್ಥಿತಿ ತಪ್ಪಾಗ್ತದೆ. NPA ಅಂತ ಆಗ್ತದೆ ಬ್ಯಾಂಕ್ಗಳಲ್ಲಿ. ಅದಕ್ಕೆ ತುಂಬ ಬ್ಯಾಂಕ್ಗಳು ಭಾಳ ರೇಟ್ ಮಾರ್ಕ್ಗೆ ಹೋಗ್ತಾರೆ. ಅದರಿಂದ ದಯವಿಟ್ಟು ತಗೊಂಡಂಥ ಸಾಲ ಯಾವ ಪರ್ಪಸ್ಸಿಗೆ ಅಂದರೆ ಯಾವ ಉಪಯೋಗಕ್ಕೆ ತಗೊಂಡಿರ್ತೀರಾ, ತಗೊಂಡೋಗ್ಬಿಟ್ಟು ಚಿನ್ನ ಬೆಳ್ಳಿ ಮಾಡಿಸೋದು, ಅದರ ದುಡ್ಡು ಬ್ಲಾಕ್ ಆಗುತ್ತೆ, ನಿಮ್ಗೆ ಬರಲ್ಲ. ತಿರ್ಗಿ ಅದನ್ನು ತೊಗೊಂಡೋಗಿ ಮಾರ್ವಾಡಿ ಸೈಡಿಗೆ ಇಡ್ತೀರಾ, ತಿರ್ಗಿ ಮಾರ್ವಾಡಿ ಸೈಡಿಗೆ ಅಲ್ಲೂ ಬಡ್ಡಿ ಕಟ್ತೀರಾ, ಬ್ಯಾಂಕಲ್ಲೂ ಬಡ್ಡಿ ಕಟ್ತೀರಾ. ಅದರಿಂದ ದಯವಿಟ್ಟು ತಗೊಂಡೋದ ಹಣನ ಕರೆಕ್ಟಾಗಿ ವಿನಿಯೋಗ ಮಾಡಿ, ಆ ವ್ಯಾಪಾರ ಮಾಡಿ, ನೀವು ಅಭಿವೃದ್ಧಿಯಾಗಿ ಎಲ್ಲರೂ ಅಭಿವೃದ್ಧಿ ಮಾಡಿ. ದಯವಿಟ್ಟು ಅದಕ್ಕೆ ತಗೊಂಡೋಗಿ ಬೇರೆ ಕೊಡೋದು ಅಥವಾ ಗಂಡಿರೋ ಹೊಡೆದ್ರು ಕುಡಿದ್ರು ಅಂತೇಳಿ ಅವ್ರಿಗೆ ಕೊಡೋದು ಮಾಡೋದು ಈಗೆಲ್ಲ ಮಾಡಬೇಡಿ. ದಯವಿಟ್ಟು ನಾನು ಮಂಡ್ಯದಲ್ಲಿ ನೋಡ್ತಾ ಇದ್ದೀನಿ, ಒಂದೇ ಒಂದು ಪ್ರಾಬ್ಲಮ್ಗೆ 2 ಥರ 3 ಥರ ಬಡ್ಡಿ ಕಟ್ತೀರಾ ನೀವು. ರೈತರೇ ಆಗಲಿ ವ್ಯಾಪಾರಸ್ಥರೇ ಆಗಲಿ ಬಡ್ಡಿ ಕಟ್ಟಿ ಹೋಗ್ತೀರಾ. ಬ್ಯಾಂಕಲ್ಲಿ ಜಾಸ್ತಿ ಬಡ್ಡಿ ಇರೋದಿಲ್ಲ, ಒಂದು ನಾಮಿನಲ್ ಬಡ್ಡಿ ಇರ್ತದೆ. ಯಾಕಂದರೆ ಅದು ಡಿಪಾಸಿಟ್ ಮಾಡಿರೋದು ಯಾರೋ ಪಬ್ಲಿಕ್, ಈ ಪಬ್ಲಿಕ್ ದುಡ್ಡನ್ನ ನೀವು ವಾಪಸ್ ಕೊಡಬೇಕು. ಕೊಡದೇ ಬ್ಯಾಂಕಿಗೆ ಇವರು ಡಿಪಾಸಿಟ್ ಮಾಡಿರ್ತಾರೆ ಹಣ ಇರೋರು, ಅವ್ರಿಗೆ ಏನು ಕೊಡ್ತಾರೆ ಬ್ಯಾಂಕ್ನವರು. ಅದರಿಂದ ದಯವಿಟ್ಟು ಈ ಹಣನ ಕರೆಕ್ಟಾಗಿ ನೀವು ಉಪಯೋಗಿಸ್ಕೊಂಡು ಅದನ್ನು ಮುಂದೆ ಬಂದು ಬ್ಯಾಂಕನ್ನು ಉಳಿಸಿ, ನೀವು ಉಳಿರಿ, ನೀವು ಬೆಳೀರಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.